ನಿಂತ್ಕಾಗುದಿಲ್ಲ ಕಲಿ ಹಂಗಾಗ್ಬಿಟ್ಟದ ಕಾಲು ಪ್ರಾಬ್ಲಮ್ ಹಿಂಗೆ ಹೆಂಗೆ ಎಣ್ಣೆಕ ಅದೇನಾಯ್ತು ಏನೋ ಗೊತ್ತಿಲ್ಲ ಏನಕ್ಕ ದಿಸ ಹೇಳ್ತಾಳ ದಿನ ಹೇಳ್ತಾಳ ಈರುಳ್ಳಿ ಬೆಳ್ಳುಳ್ಳಿಯ ಬುಡ್ಸ್ಬಿಟ್ಟು ಏನ್ ಮಾಡ್ದೆ ಎಲ್ಲ ಕಚಕನಾಗಿದ್ವಿಲ್ಲ ಮಳೆ ಬತ್ತಿದ್ ನಮ್ಮ ಅಕ್ಕನ ಮಕ್ಳಿಗೆ ತಪ್ಪಿಸ್ಕೊಬಿಟ್ಟಿದ್ದಾರೆ ಆದ್ರಿಂದ ನಾವ್ ಇಲ್ಲೆಲ್ಲ ಹುಡುಕೊಂಡು ಹೇಳ್ತಾ ಇದೀವಿ ಸಾರ್ ಅಂದದ್ಗೆ ಹಂಗು ನಮ್ಮ ಮಾವರ್ಗೆ ಕುಡಿದ್ಬಿಟ್ಟು ಏನು ಇಷ್ಟೊತ್ತಲ್ಲ ಎಲ್ಲ ಹಿಂಗ್ ಮಾಡ್ತಾ ಇರೋದು ಅಂತ ನಮ್ಮ ಮಾವನ್ಗೊಂದು ಏಟ್ ಹೊಡೆದ್ರು. ಬರ್ತಡೇ ಮಾಡಿದಿಲ್ವ ನಿಂಗೆ? ಯಾರಪ್ಪ ಬರ್ತಾರೆ ಕರ್ರಗವನ ಅವಳು ಮಾತ್ರ ಬೆಳ್ಳಗವಳ. ಕಪ್ಲೇಟ್ ಬಟ್ಟೆನೇ ಹೊಲಿಯವ್ರು ಇಲ್ಲ ಕಣಮಿ ಅದರ್ವೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಮ್ಮವ್ವ ನಮ್ಮ ಚಿಕ್ಕಮ್ಮಂಗೆ ಚಿಕ್ಕಪ್ಪಂಗೇನೋ ತಂದೈತೆ, ಅದೇನೋ ಹೇಳ್ತಾಳೆ ಅಂತ ಹೇಳು. ಅಲ್ಲ, ಹ್ಯಾಪಿ ವುಮೆನ್ಸ್ ಡೇ ಚಿಕ್ಕಮ್ಮಂಗೆ ಹೇಳ್ಬೇಕು. ಚಿಕ್ಕಪ್ಪಂಗೆ ಮಹಿಳೆಯ ದಿನ ಅಲ್ಲ, ಮಹಿಳೆಯ ದಿನ ನಿನಗೆ ಹೇಳ್ಬೇಕು. ಚಿಕ್ಕಪ್ಪಂಗೆ ಯಾಕೆ ಹೇಳಿದ್ರು? ಚಿಕ್ಕಪ್ಪ ಏನು ಕಾಮಿಡಿ. ಇಲ್ಲಿ ವಿಡಿಯೋ ನೋಡ್ತಾರೆ ಹೆಂಗಸ್ರಿಗೆಲ್ಲ ಹೇಳ್ರಿ, ಹೇಳು. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆಯ ದಿನಾಚರಣೆ ಶುಭಾಶಯಗಳು. ಇವತ್ತು ಮಾರ್ಚ್ 8, ಇವತ್ತು ಎಲ್ಲರೂ ಲೇಡೀಸ್ಗೆ ಇದು ಲೇಡೀಸ್ ಡೇ ಅಂತ. ಲೇಡೀಸ್ ಡೇ. ಸೀರೆ ಹೆಂಗಿದ್ದು ನೋಡು. ನಿನ್ಗ ಪ್ರೀತಿಯಿಂದ ಯಾವ್ದು ಕೊಟ್ರುವೆ ನಾವು ಚೆನ್ನಾಗಿಲ್ಲ ಅಂತ ಅಳ್ಗಳಿಬಾರ್ದು. ಕೊಟ್ಟದ್ದ ಹಾಕತ್ತ ಇರ್ಬೇಕು, ಬ್ಲೌಸ್ ಹೊಲ್ಸ್ಕೊಂಡು ಅಷ್ಟೇ. ಅದ್ ಹಂಗ್ ಕೊಟ್ಟವ್ರೆ ಹಿಂಗ್ ಕೊಟ್ಟವ್ರೆ ಅದನ್ನ ಯಾವತ್ತು ಒಂದಿಲ್ಲ. ನಾನು ಯಾವತ್ತು ಒಂದಕ್ಕೂ ಹೋಗಲ್ಲ. ನಾವ್ ಕೊಡ್ಸೋ ಸೀರೆಗಳು ಕೆಲವ್ರು ಅಂತಾರೆ, ನಾವೇನು ಮಾಡಕ್ಕಾಗಲ್ಲ ಅಷ್ಟೇ. ನಾನು ಯಾರ್ದು ಹಂಗೆ ಸೀರೆ ತೆಗೆದ್ರು ಒಂದೇ ಅಂತಾರ ಕಣ್. ಯಾರ್ಯಾರು ಚಿಕ್ಕಪ್ಪ ಶರ್ಟ್ ಪೀಸ್ ಪ್ಯಾಂಟ್ ಪೀಸ್ ಅದು ಯಾರ್ದವ? ಅದು ಸುರೇಶ್ ಅನ್ಸುತ್ತದು. ಯಾರು ಕಪ್ಲೇಟ್ ಬಟ್ಟೆನೇ ಹೊಲಿಯವ್ರು ಇಲ್ಲ ಕಣಮಿ ಅದರ್ವೆ. ಅಣ್ಣ ಇರು, ನಮ್ಮ ಅಣ್ಣ ಅವರು ಅಂತ ಇರೋ ಅಲ್ಲಿ ಮಾತಾಡ್ಬೇಕಾರೆ ಒಬ್ರು ಮಾತಾಡ್ಬೇಡ್ರಿ. ನಮ್ಮ ಅಣ್ಣಂದೊಂದು ಹೆಸರು ತಕತೀನಿ. ನಮ್ಮ ಅಣ್ಣ ಇದಾರ ಒಬ್ರು ಈ ಕಡೆ ಆ ಕಡೆ ಬೀದಿಲೇ ಇದಾರೆ. ಅವ್ರು ಗದ್ದೆ ಕೆಲಸ ಜೋರಾಗಿ ಮಾಡ್ತಾರ. ಅವ್ರು ದೊಡ್ಡ ಮನೆಯವ್ರು, ಬಟ್ ನಾವ್ ಬಡವರು. ಅವ್ರು ಹೇಳ್ತಾ ಇರ್ತಾರೆ, ನಮ್ಮ ಊರಲ್ಲಿ ಮದ್ವೆ ಮಾಡ್ತಾ ಇದ್ರಂತೆ, ಮದ್ವೆಗ್ ಬಂದಿದ್ದಂತೆ, ಹಪ್ಳನೇ ಹಾಕ್ಲಿಲ್ವಂತೆ ಅಂತ ಹೇಳು. ನಮ್ಮ ಊರಲ್ಲಿ ಒಂದ್ ಮದ್ವೆ ಆಯ್ತು, ಅಲ್ಲಿ ಮದುವೆ ಹೋಗಿದ್ದೆ, ಹಪ್ಳನೇ ಹಾಕ್ಲಿಲ್ಲ ಅಂತ ಯಾವಾಗ್ಲೂ ಅಣ್ಣ ಕಾಮಿಡಿ ಮಾಡ್ತಾ ಇರುತ್ತೆ. ಅಣ್ಣ ನಮ್ಮ ಮಾಧವಣ್ಣ ಅಂತ ಅವ್ರ ಹೆಸರು. ಅಡ್ಡ ಹೆಸರು ಹೇಳಕ್ ಆಗಲ್ಲ ನಮ್ ಕೈಲಿ. ಕೆಲವ್ರು ಹೇಳ್ತಾರೆ ಅಡ್ಡ ಹೆಸರು ಬರಲ್ಲ. ಅವ್ರ ಮಿಸಸ್ ಹೆಸರು ಮಂಜು ಅಂತ. ಇವಾಗ ಅಣ್ಣನ ವಿಷಯ ಯಾಕೆ ಬರ್ತಿಲ್ಲ? ಅಣ್ಣಸೇನ ಹಿಂಗೆ ಯಾವ ಮಾತು ಗೊತ್ತು ಅಂದ್ರೆ, ಹಿಂಗ ಬಟ್ಟೆ ಗಿಟ್ಟೆ ಕೊಡೋದು ಅದನ್ನೇ ಹಿಂಗೆ ಕಾಮಿಡಿ ಹಂಗೆ ಅಲ್ಲೊಂದ ವಿಡಿಯೋ ಮಾಡುವಂದ್ರ 2-3 ಫಂಕ್ಷನ್ ಹೋದೆ ಅವ್ರ ಜೊತೆ. ಅವ್ರು ಹಿಂಗ ಅಂತಾನೆ ಇದ್ರು, ಅದಕ್ಕೆ ಅಣ್ಣ ಹೆಸರು ತಗೊಂಡೆ. ಹಂಗೆಲ್ಲ ಅನ್ಕಕ್ ಹೋಗಲ್ಲ. ಅವರು ತಮಾಷೆಗೆ ಅಂತಿದ್ದು, ಮದ್ವೆಗೆ ಹೋಗಿದ್ವು ಅಂತ ಹಪ್ಳನೇ ಆಗ್ಲಿಲ್ಲ ಅಂತ. ಮನೆ ತಾನೆ ಯಾವ್ದೋ ಬೆನ್ನು ಜೊತೆ ಬೇರೆ ಹೇಳ್ತಾ ಇದ್ರು ಅಣ್ಣ. ನಮ್ಮೂರಲ್ಲಿ ಗಂಡ ಕೈಲಿ ಬೆನ್ ತಿಳ್ಸ್ಕೊಂಡ್ರು ಅಣ್ಕಂದಾರಂತೆ ಅಂತ. ಮೊನ್ನೆ ದೇವಸ್ಥಾನ ನೆನ್ಪಿಸ್ತಾ ಐತೆ ಆ ವಿಷಯನ. ಅಣ್ಣೋ ನೀನು ನೋಡ್ಬಿಟ್ಟಣ ಆ ವಿಡಿಯೋನ ಅಣ್ಣೋ ಅಂತ ನಾನು. ಯಾರು ಗೊತ್ತಾಯ್ತೆ? ಗೊತ್ತಾಗ್ದಿದೆ ಚೆನ್ನಾಗಿದೆ. 4 ಗುಂಟೆ ಇರ್ದು ಮಗ. ಅಲ್ಲಿ ನಾನ್ ಕೇಳ್ತಾ ಇರೋದು ಅವ ಅಜ್ಜಿಗ್ ನೀನ್ ಯಾರದ ಗೊತ್ತೇ ಅಂತ ಕೇಳ್ತಾ ಇದೀನಿ. ಮದುವೆ ಬಂದಿದ್ದಲ್ಲ ನೋಡೋಣ ಮರ್ದೇವಮ್ಮ ನಮ್ ಅಕ್ಕ ಅಂತ ಗೊತ್ತಲ್ವೇ, ಅಕ್ಕ ಮಾತಾಡ್ಸು. ನೀವ್ ಬಂದವ್ರನ್ನ ನೋಡಿ ಮಾತಾಡ್ಸ್ಬೇಕಿಲ್ವ? ವಯಸ್ಸಾದವ್ರು ನಾನ್ ಮಾತಾಡ್ಸ್ದೆ ಬಂದ ತಕ್ಷಣ ಇದು ಕವಿ ಬರ್ಲಿ. ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಸಕ್ ಗೊತ್ತಿತ್ತು ಅಜ್ಜಿ. ಏನ್ ಮಾಡ್ತಿದ್ವಿ? ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಸ್ಕೊಂಡ್ ಏನ್ ಮಾಡ್ದೆ? ಅಡಿಗೆ ಜೋರಾಗಿ ಮಾತಾಡ್ಬೇಕು, ಕೆಲ್ಸಕ್ಕಿಲ್ಲ.
ಈರುಳ್ಳಿ ಬೆಳ್ಳುಳ್ಳಿಯ ಬುಡ್ಸ್ಬಿಟ್ಟು ಏನ್ ಮಾಡ್ದೆ? ಎಲ್ಲ ಕಚಕನಾಗಿದ್ವಲ್ಲ ಮೊಳ ಬತ್ತಿದ್ವಲ್ಲ ಹಾ ಬುಡ್ಸಿ ಹಚ್ಕೊಂಡ್ ಮಡಿಕಂದಿ ಬುಡ್ಸಿ ಅಚ್ಚಕಟ್ಟಾಗಿ ಮಡಿಕಂದೆ. ಜಜ್ಬಿಟ್ಟು ಏನು ಮಾಡೋದಿಲ್ವೇ? ಮಾಡ್ತೀವಿ ಉಪ್ಪು ಮಾಡುವಾಗ ಏನ್ ಮಾಡಿರಿ? ಉಪ್ಸಾರು ಮಾಡೋದು, ಹೆಸರು ಮಾಡೋದು, ಹಾ ನೀವು ಒಬ್ಬರೇ ಇರೋದ ಇಲ್ಲಿ? ಕರ್ಮಿನ ಹಾಕುದು, ಸಿಗಡಿ ಹಾಕುದು. ಹ್ಮ್ ಇವ್ರು ಏನು ಹಾಕೋದ್ರು ಮಗ ಏನ್ ಹಾಕುದಿಲ್ವೇ? ಯಾಕೆ ಏನು ಹಾಕುದಿಲ್ವ? ಯಾವ್ದ ಕರ್ಮಿ ಹಾಕದ್ ಇನ್ನು ಮಡಿಕಂದಾರ ಹಂಗೆ ಮಗ. ಎಷ್ಟು ವರ್ಷ ನಿಂಗೆ? ಎಷ್ಟು ಏಜು? ಎಷ್ಟಾಗಿದ್ದ ಕಾಣಿಕವ ಬರ್ತಡೇ ಮಾಡಿದಿಲ್ವ ನಿಂಗೆ? ಯಾರಪ್ಪ ಬರ್ತಾರ ಇಲ್ಲಿ ಸ್ವತರು ಹ್ಮ್ ಏನ್ ವ್ಯಕ್ತ ಅನ್ನೋದಿಲ್ಲ. ಯಾರು ಬರ್ತಾರ ಮಾಡೋದು ನೀನ್ ಆಧಾರ್ ಕಾರ್ಡ್ ಕೊಡು. ನೀನ್ ಮರ್ದಮ್ಮ ನಿನ್ ಆಧಾರ್ ಕಾರ್ಡ್ ಕೊಡಮ್ಮ, ವಯಸ್ಸು ನೋಡೋಣ. ಆಧಾರ್ ಕಾರ್ಡ ಹಾ ನಿಂಗೆ ಎಷ್ಟು ವರ್ಷ ಆಗಿದ್ದೆ ಅಂತ ಗೊತ್ತಾಯ್ತದೆ? ಎಲ್ಲಾದ್ರೂ ತಂದ್ಕೊಡು ಬ್ಯಾಗಲ್ಲಿ. ಅಯ್ಯೋ ನನ್ಗೆ ಬಗ್ಗೆ ಐತಿದೀಕಪ್ಪ. ಈಗ ನನ್ ಮಗ ಸತ್ತಂತ ಕೂತಿದ್ ಮೂರಲ್ಲಿ ಕಡಿತಿದ್ಲು. ಕಪ್ ಕಡಿಕ್ ಹೋಗೋಳು ಪ್ರಕಾಶ. ಕಬ್ಬು ಕಡಿದು ನಾಟಿ ಹಾಕುದು ಎಲ್ಕ ಹೋಯ್ತಿದ್ವಿ. ಈಗ ನೀವೇ ಎಲ್ಲ ಗ್ರೇಟ್ ಹಾಕೊಂಡ್ ಬಿಟ್ರಿ. ಅವಾಗೆಲ್ಲ ಎಲ್ಲ ಕೆಲಸ ಮಾಡ್ತಿದ್ರಿ. ಇವಾಗ ನಮ್ ಕೈಲಿ ಏನೂ ಆಗುದಿಲ್ಲ ಕಣ. ಏನ್ಗೆ ನನ್ ಮವರು ಬೈತಾಳ ಪ್ರಕಾಶ ನಮ್ನ. ನಾವ್ ಹೆಂಗ್ ಹೇಳ್ತೀವಿ ನಿಮ್ ಕಡೆ ಆಗಲ್ವಲ್ಲ ಅಂತ. ಈ ಬ್ಯಾಗಲ್ಲಿ ಇದ್ದದ ಹಾ ಎಲ್ಲಿ ಇಲ್ಲಿ ಕವರ್ ಮಾಡಿದ್ದೆ. ಮುಂಡದ ಮನಕೊಂಡಿದ್ರ ಮಗ. ನನ್ ಮಕ್ಳಿಗೆ ಅವ್ರು ಬಂದ್ಮೇಲೆ ಸುಮಾರ ಕೂತೀನಿ. ಅವ್ರು ಬಂದ್ರೆ ಇಲ್ಲ ಅಂತ ಕುಂತಾನೆ. ನೋಡ್ ಮಗ ಎಷ್ಟು ವರ್ಷ ಆಗಿದ್ದು. ಇದ್ರಲ್ಲಿ ಸುಮ್ನೆ ಅವ್ರು ಇಷ್ಟ ಬಂದಂಗ ಹಾಕಿರ್ತಾರೆ. 1559 ಅದನ್ನೇ ಲೆಕ್ಕ ಮಾಡ್ಕೊ ಪ್ರಕಾಶ. ಅದನ್ನೇ ಲೆಕ್ಕ ಮಾಡಿದ್ರೆ 60 ಅಂತ ಇಟ್ಕೋ. 40 ಪ್ಲಸ್ ಇವಾಗ 26. ಇದ್ರ ಪ್ರಕಾರ 66 ವರ್ಷ ಅಷ್ಟೇ. 66, 67. ಅವಳು ಮಗಳು ಸತ್ತೋದ್ಲು, ಮಗ ಸತ್ತೋದ್ಲು. ಇದ್ರಿಂದ ಮುಪ್ಪ ಆಗೋದ್ಲು ಅವಳು. ಅವಳು ಚೆನ್ನಾಗಿದ್ಲು. ಅಯ್ಯಪ್ಪ ಅವಿಷ್ಟಾಗ್ಲ ತಿನ್ಕೊಬೇಕ ನಾವ್. ಮಗ ಮಗಳೆಲ್ಲ ಸತ್ತೋದ್ರಲ್ಲ, ಅದರಿಂದ ಮುಪ್ಪ ಆಗೋದು. ಮಗ ಕುಡ್ದು 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 ಸತ್ತೋದ. ಈಗ ಚಿಕ್ಕ ಮಗ ಒಂದ್ 18 ವರ್ಷ ಅಷ್ಟೇ. ಇನ್ನು 6 ತಿಂಗಳ 6 ತಿಂಗಳಾಗಿಲ್ಲ. ಗೌರಿ ಹಬ್ಬಕ್ಕೆ ಮನೆಗೆ ಕೈಯಾಗ ಬಂದ್ರಲ್ಲ ಆಗ. ಇಡ್ಲಿ ಚೆನ್ನಾಗಿ ಮನೆ ಒಡ್ಸ್ದಾಗ ಇದ್ದೆ. ಮನೆ ಒಡ್ಸಾಗಿದ್ದೆ. ಮಟ್ಟ ಮಾಡ್ಕೊಳ್ತಾನ. ಎಣ್ಣೆಕ ಅದೇನಾಯ್ತು ಏನೋ ಗೊತ್ತಿಲ್ಲ. ಏನಕ್ಕ ಸತ್ತೋದ. ಭವ್ಯ ಹೇಳ್ತಾ ಇದ್ರಿ ಈಗ? ದಿವಸ ಹೇಳ್ತಾಳ ಮಗ. ದಿನ ಹೇಳ್ತಾಳ. ದಿನ ಹೇಳ್ತಾಳ. ಆಡಾಡ್ ಕುಡ್ದು 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 ಎರಡು ಚಿಕ್ಕ ಮಗ. ಗೇಟ್ ತಿರುಗ್ ಶುರು ಮಾಡ್ಯಾರ ಇವ್ರು ಗಂಡ ತಿರುಗ್ರು. ಹಾ ಕರಿಯ ಬೆಳಗಿ ಯಾರವ್ರು? ಅವ್ರು ಯಾವಾಗ್ಲೂ ಮಾತಾಡ್ತಾರ ಮಗ. ಅವ್ನ ಗಂಡ ಅಂತ ಯಾಕೆ ಬರ್ದಾಗ ಅವನ ಕರ್ರಗವನ. ಅವಳ ಮಾತ್ರ ಬೆಳ್ಳಗವಳ. ಗಂಡ ನೋಡ್ಬೇಕಾರ ಆತರ ಎಷ್ಟೋ ಜನ ಅವ್ರ ಬಿಡ್ರಿ. ಅವ್ರವ್ರ ಲವ್ ಎಲ್ಲ. ಅವನ ನಿನ್ಗ ಅದ್ ಏನು ಎಲ್ಲ ಕಮೆಂಟ್ ಆಗಿದ್ರು ಅವಳಗ. ಯಾವ್ದಕ್ಕೂ ಬೆಳ್ದಂಗ ಅವನ ಡ್ಯಾನ್ಸ್ ಮಾಡೋದ್ರೆ ಕೈದು ಕುಡಿಸಕ್ ಬರಲ್ಲ, ಕಾಲು ಕುಡಿಸಕ್ ಬರಲ್ಲ. ಅವಳು ಮಾತ್ರ ಚೆನ್ನಾಗ್ ಮಾಡ್ತಾಳ. ಇದಾಗ ಜನ್ಮಪ್ಪ ತೋರ್ಸು ಅಂತ ನೀನ್ ಹಿಂಗ ಅದೇನೋ ಅಮ್ಕುಟ್ನ ಒಂಚೂರು ಬತ್ತೇನೋ. ಬರುದೇ ಆಯ್ತದ ಕಣವ. ಏನೊಂದ್ಸರಿ ಬರ್ಲ ಟವರ್ ಸಿಕ್ಕಿಲ್ಲ. ಲೋ ಪ್ರಕಾಶ ನಿಂತ್ಕಾಗುದಿಲ್ಲ ಕಲಿ. ಗಂಗಾಬಿಟ್ಟದ ಕಾಲು ಪ್ರಾಬ್ಲಮ್. ಹಿಂಗೆ ಏನ್ಗೆ ನಿಂತ್ಕೋತಿರ್ನಿಲ್ವೇ? ಅದ್ಯಾವ್ದೋ ಏನಾಯ್ತು ಅಂತ ಗೊತ್ತಿಲ್ಲ. ರಾಜಿ ಹಾಕ್ತೀನಿ ಹಾಕದ್ಯಾ ಆಗುದಿಲ್ಲ. ಈ ನಾಟಿ ಒಳಗೆ ಹಿಡಿದ್ರೆ ಎದ್ದು ಹೆಚ್ಚಿಗೆ ಬರ್ನಾರ ನಾವು. ಏ ಇಲ್ಲ ಬಗ್ಗೆ ಕಾಲ ಅದೇನೋ ಬೆಂಡಾದಂಗ ಆಗ್ಬಿಡ್ತದೆ. ನಿಂತ್ಕಾಗುದಿಲ್ಲ ನೋಡಿ. 2 ನಿಮಿಷ ನಿಂತ್ಕಂದನ ಬೆಂಡಾದಂಗ ಆಗ್ಬಿಡ್ತದೆ. ಹೊಡಿದಂಗಾರ ಇಲ್ಲಿ ದೇವಸ್ಥಾನ ನೆನ್ನೆ ಮೊನ್ನೆ ಮಾಡಿದ್ರು. ಒಂದ್ಕ ಬಿಸಾಕ್ಬಿಟ್ರಿ, ರಾಯ್ಕದ್ ಬಿಸಾಕ್ಬಿಟ್ರಿ, ಅಕ್ಕಿ ಕೇರದ್ ಬಿಸಾಕ್ಬಿಟ್ರಿ, ಲೊಟ್ರದ್ ಬಿಸಾಕ್ಬಿಟ್ರಿ. ಹೊಲ ಮಾಡ್ಕೊಂಡಿದ್ದಾಗ ಬತ್ತಲ ಕುಡ್ತಿದಾಗ ಯಾಕೆ ಕಾಯಿಲೆ ಉಳಿಲ್ಲ ಕಾಣೋದು. ಯಾಕೆ ಗ್ಯಾಸ್ ಬರ್ತದೆ, ಗ್ಯಾಸ್ ತಂಗಿ ಆಗ್ಬಿಟ್ಟು ಸತ್ಯಕ್ಕೆ ಸುಮ್ಮಿರು. ಸತ್ಯ ಏನು ಆಗುದಿಲ್ಲ. ಇವ್ರಷ್ಟು ನಮ್ ಕೈ ಬರೋಕಾಯ್ತಲ್ಲ ಈಗ. ಏನ್ ರೀಲ್ಸ್ ಮಾಡ್ತಾರ? ಕತೆ ಹೇಳ್ತಾನಲ್ಲಪ್ಪ. ಅವ್ನ್ ಬಂದಿದ್ದ ನಮ್ಮ ಊರ್ಗೆ ಕರ್ಸಿದ್ರು. ಹಬ್ಬದಲ್ಲಿ ನಮ್ಮ ಅಷ್ಟಮ್ ಹಬ್ಬದಲ್ಲಿ ನಿನ್ನ ಹತ್ರ ಫೋಟೋ ಗಿಟ್ಟ ಇದ್ದ. ನಾ ಒಂದ್ ಫೋಟೋ ಅದೇ ಹರಿಕತೆ ತರ ಮಾತಾಡ್ತಾನಲ್ಲ ಅವನು. ಮಿಲಿಟರಿ ಇದ್ದಾನ ಅವನು. ಮಿಲಿಟರಿ ಅವರೇ ಬೇರೆ ಇವರೇ ಬೇರೆ ಸುಬ್ರಪ್ಪ. ಇಲ್ಲ ಅವರೇ ಬೇರೆ ಇವ್ರೆ.
ಗ್ಯಾಸ್ ಬರ್ತು ಗ್ಯಾಸ್ ತಂಗಿ ಆಗ್ಬಿಟ್ಟು ಜಾಸ್ತಿ ಹಂಗೆ ಸತ್ಯಕ ಸುಮಿರು ಸತ್ಯ ಹೇಳಿದ್ ಏನು ಆಗುದಿಲ್ಲ ಇವ್ರಷ್ಟು ನಮ್ ಕೈಲಿ ಬರೋಕಾಯ್ತಲ್ಲ ಈಗ ಕಾಲ್ ಭಾಗ ಒಂದ್ ನಿಂತ್ಕೊಂಡ್ ಬರೋಕಾಗುದಿಲ್ಲ ಸುಮ್ನೆ ಏನ್ ರೀಲ್ಸ್ ಮಾಡ್ತಾರಲ್ಲ ಅಪ್ಪ ಕತೆ ಹೇಳ್ತಾನಲ್ಲಪ್ಪ ಅವ್ನ್ ಬಂದಿದ್ದ ನಮ್ಮ ಊರ್ಗೆ ಕರ್ಸಿದ್ರು ಹಬ್ಬದಲ್ಲಿ ನಮ್ಮ ಅಷ್ಟಮ್ ಹಬ್ಬದಲ್ಲಿ ಅವ್ರ ಹೆಸರು ನಮ್ಮ ಹತ್ರ ಫೋಟೋ ಗಿಟ್ಟ ಇದ್ದ ನಾವ್ ಒಂದ್ ಫೋಟೋ ಅದೇ ಹರಿಕತೆ ತರ ಮಾತಾಡ್ತಾನಲ್ಲ ಅವನು. ಮೇಟಿಲಿದ್ದ ನಾನು ಮಿಲಿಟರಿ ಅವ್ರೆ ಬೇರೆ ಇವ್ರೆ ಬೇರೆ ಸುಬ್ರಪ್ಪ ಇಲ್ಲ ಅವರೇ ಬೇರೆ ಇವರೇ ಬೇರೆ ಸುಬ್ರ. ಸೊ ಗಾಯ್ಸ್, ನೀವು ಮುಂಚೆ ಒಂದು ವಿಡಿಯೋ ನೋಡಿದ್ದೀರಾ, ನಾನು ನಮ್ಮಮ್ಮ ಮತ್ತು ನನ್ನ ತಮ್ಮ ಕಳೆದೋಗಿದ್ದು. ಸೊ ನಾವು ಅಲ್ಲಿ ಕಳೆದೋಗಿದ್ವಿ, ಒಂದು ಅಜ್ಜಿ ಮನೇಲಿದ್ವಿ, ನಮ್ಮ ಮಾವ ಕೆಲಸ ಮಾಡ್ತಿದ್ದ ಜಾಗದಲ್ಲಿ. ಇಲ್ಲಿ ಬೆಂಗಳೂರಲ್ಲಿ ಏನೇನು ಆಗ್ತಿದ್ದ ನಮ್ಮ ಚಿಕ್ಕಮ್ಮ ಹೇಳ್ತಾಳೆ ಇವಾಗ. ಹೇಳು. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಅದೇ ತಾನೇ ಟೈಮ್ ಆಗಿತ್ತು. ಬಂದೆ ಅಡಿಗೆ ಮಾಡ್ದೋ ತಿಂದೋ. ಇವ್ರು ನಮ್ಮನೆಗೆ ಬರ್ತಾ ಇದ್ರಂತೆ, ನ್ಯಾಂಡಳ್ಳಿ ಸ್ಟಾಪಲ್ಲಿ ಇಳಿಬೇಕಾಗಿತ್ತು. ಬಟ್ ಇವ್ರು ಇಳಿಕ್ ಆಗ್ಲಿಲ್ಲ, ಅಡ್ರೆಸ್ ಗೊತ್ತಿಲ್ದಾನೆ. ಮೆಜೆಸ್ಟಿಕ್ ಹೋಗೋರೆ. ಮೆಜೆಸ್ಟಿಕ್ ಅಲ್ಲಿ ಏನೋ ನನ್ನ ತಮ್ಮನ್ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಆ ಟೈಮಲ್ಲಿ ಅವನು ಇರ್ಲಿಲ್ಲ. ಯಾರೋ ಒಂದ್ ಅಜ್ಜಿ ಸಿಕ್ತಂತೆ, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಆರಾಮಾಗಿ ಮನ್ಗಿದ್ರು. ಇಲ್ಲಿ ಬಟ್ ನಾವೆಲ್ಲ ಹುಡುಕಿ ನಮ್ಮ ಅಕ್ಕ ನಮ್ಮ ಮಕ್ಳು ಇಲ್ವಲ್ಲ ಅಂತ ಹತ್ಕೊಂಡ್ ಕರ್ಕೊಂಡು ನಮ್ಮ ಯಜಮಾನ್ರು, ನಮ್ಮ ಮಾವ, ನಮ್ಮ ದೊಡ್ಡಕ್ಕ, ನಮ್ಮ ದೊಡ್ಡ ಭಾವ, ನಾವು ಎಲ್ಲ ಹುಡುಕ್ತಾ ಇದ್ವು. 12 ಗಂಟೆ 1 ಗಂಟೆಲೆಲ್ಲ 1 ಗಂಟೆ 12 ಗಂಟೆಲೆಲ್ಲ ಆ ತರ ಓಡಾಡ್ಬಾರ್ದಲ್ಲ. ಪೊಲೀಸ್ನವ್ರು ಏನಕ್ಕೆ ಇಷ್ಟೊಂದ್ ಜನ ಹಿಂಗ್ ಓಡಾಡ್ತಾ ಇದ್ದೀರ ಅಂತ ಅವ್ರು ಒಂದ್ ಸ್ವಲ್ಪ ಗದರಿದ್ರು. ಬಟ್ ನಮ್ಮ ಮಾವನು ಒಂದ್ ಸ್ವಲ್ಪ ಎಣ್ಣೆ ಮಾಡ್ಬಿಟ್ಟಿದ್ರು. ಅವ್ರಿಗೆ ಬೇರೆ ಒಂದ್ ಏಟು ಹೊಡೆದ್ರು ಅನ್ಕೋತೀನಿ. ನೆನ್ಪು ಅವಾಗ ಹಳೇದು ಒಂದ್ ಸ್ವಲ್ಪ ಮರ್ತ್ಬಿಟ್ಟಿದೀನಿ. ಹೊಡೆದ್ರು ಅಂತ ಅಮ್ಮ ಕೇಳ್ದು, ಈ ತರ ನಮ್ಮ ಅಕ್ಕನ ಮಕ್ಳಿಗೆ ತಪ್ಪಿಸ್ಕೊಬಿಟ್ಟಿದ್ದಾರೆ, ಆದ್ರಿಂದ ನಾವ್ ಇಲ್ಲೆಲ್ಲ ಹುಡುಕೊಂಡು ಹೇಳ್ತಾ ಇದೀವಿ ಸಾರ್ ಅಂದದ್ಗೆ. ಹಂಗು ನಮ್ಮ ಮಾವರ್ಗೆ ಕುಡಿದ್ಬಿಟ್ಟು ಏನ್ ಇಷ್ಟೊತ್ತಲ್ಲ ಎಲ್ಲ ಹಿಂಗ್ ಮಾಡ್ತಾ ಇರೋದು ಅಂತ ನಮ್ಮ ಮಾವನ್ ಒಂದ್ ಏಟ್ ಹೊಡೆದ್ರು. ಹಂಗಾಗಿ ಇವ್ರ ಏನ್ ಮಾಡಾರ, ಅಮ್ಮ ಮಗ ಊಟ ಮಾಡ್ಬಿಟ್ಟು ಆರಾಮಾಗಿ ಅವ್ರ ಮನೇಲಿ ಮುನ್ಗವ್ರೆ. ನಾವಲ್ಲೆಲ್ಲ ಹುಡ್ಕಾಡ್ತಾ ಇದೀವಿ. ಆಮೇಲೆ ಬೆಳಿಗ್ಗೆ ಹೊತ್ತಿಗೆ ಗೊತ್ತಾಗ್ತು ಹಿಂಗಿದ್ದಾರೆ ಅಂತ. ಅಷ್ಟೇ ಗೊತ್ತು ನನಗೆ. ಒಳ್ಳೆ ಹಿಂಗ್ ಪಾಠ ಹೇಳ್ದಂಗೆ ಹಿಂಗ್ ಉದ್ದು ಕೇಳ್ಬಿಟ್ಟಲ್ಲ. ಅದ್ನೇ ಆಗ್ತಾನ ಉದ್ದಕ್ಕ ಹೇಳಿರೋದ್ನ ಇನ್ನೇನು ಒಂದೊಂದಾಗಿ ಹೇಳ್ಬೇಕೈತೆ. ಒಂದೊಂದಾಗಿ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ. ಹಂಗೆ ಅವ್ನ್ ನಿಜ ಹುಡ್ಕಾಡ್ತಿದ್ ನೀವು ಹೋಗ್ಬಿಟ್ಟದೆಲ್ಲ ಯಾರ ಮನೇಲಿ ಊಟ ಮಾಡ್ಕೊಂಡು ನೀನ್ ಆಟ ಬೇರೆ ಆಡ್ತಿದಂತಲ್ಲಪ್ಪ. ರೈಲ್ವೆ ಸ್ಟೇಷನ್ ಅಲ್ಲಿ ಅದೇ ರೈಲಲ್ಲಿ ಅದೇ ಫಸ್ಟ್ ಬಂದಿದ್ದು ನೀನು. ನನ್ಗೂ ಟ್ರೈನಲ್ಲಿ ಹೋಗ್ಬೇಕಾರೆ ಆಗ ಭಯ ಆಯ್ತಿತ್ತು. ಇವಾಗ ಟ್ರೈನು ಅಂದ್ರೆ ಅಪ್ಪನ ಮನೆ ತರ ಆಗ್ಬಿಟ್ಟೈತೆ. ಅವಾಗ ಬಂದೋಸ್ತ್ರಲ್ಲಿ ಟ್ರೈನಲ್ಲಿ ಹತ್ತಕ್ಕೂ ಭಯ ಆಯ್ತಿತ್ತು, ಇಳಿಯಕ್ಕೂ ಭಯ ಆಯ್ತಿತ್ತು. ಈಗ್ಲೂ ನಾನು ಆ ಕಡೆ ಮೆಟ್ಲು ಇಳಿದಿ ಬೇಗ ಮನೆಗೆ ಹೊಂಟೊಮ್ಮಂತ ಇಳಿ ಅಂತಾನೆ. ನಾನು ಇಳಿದಿಲ್ಲ ಕಣಪ್ಪ, ಮುಂದೆ ಕೊಟ್ಕೊಂಡು ಹೋದದು ಅಂದ್ಬಿಟ್ಟು ನಾನು ಹಿಂಗೆ ಬರ್ತೀನಿ. ಟ್ರೈನ್ ಹೋದ್ಮೇಲೆ ನಿಧಾನಕ್ಕೆ ಹೋಯ್ತೀನಿ. ಇವ್ನು ಹಂಗೆ ಮಾಡೋದು ನಮ್ಮ ಯಜಮಾನಪ್ಪ. ಎದ್ರಕ ಸಾಯಿ ನೀನ್ ಅಲ್ಲೇ ಇರು ಅಂದ್ಕೊಂಡು ಬಿಟ್ಬಿಟ್ಟು ಹೋಯ್ತಾ ಇರ್ತಾನೆ. ನಾನು ನಿಧಾನಕ್ಕೆ ಬರ್ತೀನಿ ಕಣಪ್ಪ, ಹೋಗಪ್ಪ ಅಂದ್ಬಿಟ್ಟು ಕಳ್ಸಿರ್ತೀನಿ ಮನೆಗೆ. ನಮ್ಮಪ್ಪ ಹೆಂಗ್ ಓಡಾಡ್ತಿದ್ದೆ ಹೇಳು. ನಮ್ಮಪ್ಪ ಹೆಂಗ್ ಓಡಾಡ್ತಿತ್ತು. ಅಳ್ತಿದ್ದ ಮಾಮೂಲಿ ಇದೆ, ಎಲ್ಲ ಹೊಂಟೋದ್ರಪ್ಪ ನನ್ನ ಹೆಂಡತಿ ಮಕ್ಳು ಅನ್ಕೊಂಡ್ ಅಳ್ತಿದ್ದ ಕಣ್ಲ. ಅದೇ ನೀನ್ ಇಮಿಟೇಟ್ ಮಾಡೋದ. ಎಣ್ಣೆ ಇಟ್ಟಲ್ಲಿ ನಿಮ್ಮ ಅಪ್ಪ ಅಳ್ತಿದ್ದ ಹೆಂಗ ಎಣ್ಣೆ ಅದನ್ನೇ ಹೇಳು. ಅಳ್ತಿದ್ನ. ಅಯ್ಯೋ ನಮ್ ಭಾಗ್ಯ ಎಲ್ಲೋ ಹೊಂಟೋದ್ಲು, ಎಲ್ಲಿ ಕಳ್ಕೊಂಡ್ಲು, ನನ್ ಮಕ್ಳು ಎಲ್ಲಿ ಕಳ್ಕೊಂಡ್ರು ಅಂತ ಅಳ್ತಿತ್ತು ಒಟ್ಟಲ್ಲಿ. ನೀನೇನ್ ಹೇಳ್ತಿದ್ದೆ? ಹಳ್ಳಿ ಮರದ ಹತ್ರ ಕುತ್ಕೊಂಡು ನೀನೇನ್ ಮಾಡ್ತಿದ್ದೆ ಅವಾಗ? ನೀನ್ ಹೆಂಗ್ ಹೇಳ್ತಿದ್ದೆ? ನಾವು ಅಳ್ತಾ ಇದ್ವು. ದುಃಖ ಇದ್ದಾಗ ಒಂಥರ, ಆಮೇಲೆ ಈ ಖುಷಿಯಾಗ ಒಂಥರ ಇದ್ದಾಗ ಹಂಗೆಲ್ಲ ಹೇಳ್ಕೊಂತ ಅವಾಗ ಒಂಥರ ದುಃಖ. ತಗೊಂಡೋದ್ರು ಏನೋ ಎಲ್ಲಿ ಕಳ್ದೋದ್ರು. ಚಿಕ್ಕಪ್ಪ ನೋಡಲಿ. ಚಿಕ್ಕಪ್ಪ ನೀನ್ ಹೇಳಿ ಚಿಕ್ಕಪ್ಪ, ಏನಾಯ್ತು ಅವತ್ತು ಇನ್ನಾಯ್ತು ಅಂತ. ಹುಡ್ಕಾಡ್ತಾ ಇದ್ ಮತ್ತಾನೆ. ಅಷ್ಟೇ ಸಿಕ್ಕರೆ ಅಮ್ಮ ಬೇರೆ ಎಷ್ಟು ವರ್ಷ ಆಗೋಗಿತ್ತು, 1-2 ವರ್ಷ 3 ವರ್ಷ ಆಯ್ತು. ಇಲ್ಲ ಕಣೆ, ಯಾವ್ದೋ ಒಂದ್ ಚಿಕ್ಕ ಮನೆ, ಸೀಟ್ ಮನೆ. ಬರೀ ಒಂದ್ 5,000 ರೂಪಾಯಿ ಅಡ್ವಾನ್ಸು, 1.5 ಏನೋ ಬಾಡಿಗೆ. ಅವಾಗ ಅದು 2.5 ಬಾಡಿಗೆ. 2.5 ಅಲ್ಲ, ಒಂದ್ ಮನೇಲಿ ಒಂದ್ 5,000 ಅಡ್ವಾನ್ಸ್, 500 ರೂಪಾಯಿ ಬಾಡಿಗೆ. ಒಂದ್ ಮನೆಗೆ ಒಂದ್ 6,000 ಅಡ್ವಾನ್ಸ್, 600 ರೂಪಾಯಿ ಬಾಡಿಗೆ. ಅಂದ್ರೆ ಒಂದ್ ಮನೇಲಿ ಮತ್ ನಮ್ಮ ಬಂಡಾರಿ ಅಂತ ಅವನ ಸತ್ತೋಗವನ ಪಾಪ. ಅವ್ರು ನಮ್ಮ ಮನೆ ಸಿಕ್ತದಾಗ ಅವನ ಮನೇಲಿ 1 ವಾರ ಇದ್ದೆ ಅಡ್ಗೆ ಮಾಡ್ಕೊಂಡು. 1 ವಾರ 15 ದಿವಸನೇ ಇದ್ದೆ. ಆಗ ಮನೆ ಸಿಕ್ಕ ಗಂಟೆ ಇದ್ದಿ ಅಡ್ಗೆ ಮಾಡ್ಕೊಂಡು. ನನ್ನ ನೆನ್ಸ್ಕೋಬೇಕು ಪಾಪ. ಇದ್ದಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿರ್ತಾ ಇದ್ದೆ. ಬೆಂಬಲ ಸೋತೋಗ್ಬಿಟ್ಟು ಆಕ್ಸಿಡೆಂಟ್ ಆಗಿ. ಅವ್ರ ಮನೆ ಇಲ್ಲೇ ಆಯ್ತಕ್ಕ ನಮ್ಮ ಪಕ್ಕದಲ್ಲಿ. ದೂರದಲ್ಲಿ ಏನಿಲ್ಲ.
ಹಂಗೆ ಅಲ್ಲ ಕಷ್ಟ ಬಿದ್ದಕ್ಕನಪ್ಪ ಏನೋ ಕಷ್ಟ ಬಿದ್ದು ತಕಕ್ ಬಂದು ಈ ಕಪ್ರ ಕೊಪ್ಪಳಲ್ಲಿ ಒಂದಿಷ್ಟ ಆಗಲ್ಲ ಮನೆ ಕಟ್ತೇ ಇದೀನಿ. ಅಷ್ಟು ಕೋಟಿ ಖರ್ಚು ಮಾಡಿ ಎಷ್ಟು ಕೋಟಿ ಹೇಳೋಸ್ಯ? ಅದೆಷ್ಟು ಕೋಟಿ ಸರಿ ಬಿಟ್ರೆ ನಿಜ ಅಂದ್ಬಿಟ್ಟಾರೆ. ಸರಿ 12 ಲಕ್ಷ ಎಲ್ಲಿ ಮಡಗಿದೆ ಮನೆ ಕಟ್ಟಕ್ಕೆ ಹೇಳಿ? ಎಲ್ಲ 12 ಲಕ್ಷ ಇತ್ತು. 12 ಲಕ್ಷ ಎಲ್ಲಿ ಮಡಗಿದೆ ಅಂತ ಈಗ ಮನೆಗೆ ಖರ್ಚಾಯ್ತಲ್ಲ ಅದನ್ನು. ಎಲ್ಲ ಬರ್ಲೇ ಇಲ್ಲ ಎಲ್ಲ ಸರಿ ಹುಷಾರ್ ಬಾಮು. ಇದು 7 ಲಕ್ಷ ಇಟ್ಟಿದ್ದು 7 ಲಕ್ಷನೂ ಇರ್ಲಿಲ್ಲ ನಮ್ ತಾವು. ಪ್ರವೀಣ 5 ಲಕ್ಷ ಕೊಟ್ನಲ್ಲ, 6 ಲಕ್ಷ ಕೊಟ್ನ ನನ್ ಮಗ ಪಾಪ. ಇನ್ನು ಕಷ್ಟ ಬೀಳ್ತಾ ಅದು 6 ಲಕ್ಷ ಕೊಡ್ತು. ನಮ್ಮ ಹತ್ರ ಎಲ್ಲ ಯಾವ ದುಡ್ಡು ಇರ್ಲಿಲ್ಲ, 1-2 ಚೀಟಿ ಇದ್ದು. ಸುಬ್ಬು ಬಾಪ ಮಾಮ ಸುಬ್ಬದೊಂದು ಇಡಿ ಮಾಡ. ಧನ್ವೀರ್ ಇವನು 2ನೇ ಧನ್ವೀರು, ಅವನೊಬ್ಬ ಧನ್ವೀರ್. 2ನೇ ಧನ್ವೀರ್ ಅವನೊಬ್ಬ ಧನ್ವೀರು. ಧನ್ವೀರ್ ಗೌಡ ಏನು ಬಾಯ್ ಮಾಡಪ್ಪ, ಬಾಯ್ ಮಾಡ ಮಾಮನ್ಗೆ. ಸುಬ್ಬು ಅದ್ಯಾಪ ಅವನು ಬಾಯ್ ಮಾಡುವ. ಅದ್ಯಾಕೆ ಶೆಟ್ಟಿ ಅಂತ ಬಂತು? ಸರಿ ಕುಂಬಾರ ಶೆಟ್ಟಿ, ಬರೀ ಕುಂಬಾರ ಬಾಯ್ ಮಾಡಿ ಕುಂಬಾರ ಮಾಡಿ. ಸುಬ್ಬು ಹಿಂಗ್ ಮಾಡು, ಹಿಂಗೆ ಬಾಯ್. ಏಟೇಟು ಧನ್ವೀರ್ ಇಟ್ಬಿಟ್ಟು ಸುಬ್ಬು ಅಂತ ಯಾಕೆ ಕರೆದಿರಿ? ಅದೇನ್ ಇವ್ರಿ ಅಪ್ಪ, ಯಾರ ಹೆಂಗ್ ಕಟ್ತಾರ ಸುಬ್ಬು? ಇಲ್ಲಿ ಸೂಪರ್ ಅಂತ ತೋರ್ಸ. ಸೂಪರ್ ಸುಬ್ಬು ಸೂಪರ್ ಅನ್ನ ಚಿನ್ನೆ. ನಿಮ್ಮ ಮಾವ ಬಾಳೆಹಣ್ಣ ಕೊಡ್ಲಿಲ್ಲ? ಮುಟ್ಬಾರ್ದು. ಏನ್ ಕತೆ ಹೇಳೋಣ? ಆಮೇಲೆ ಹೆಂಗ್ ಸಿಕ್ತು? ಹೆಂಗ್ ಸಿಕ್ಕುದ್ರಿ ಅಂತ ಹೇಳದ್ನಲ್ಲ, ನನ್ ತಮ್ಮ ಅಮ್ಮ ಕೈ ಉಳ್ಳು ನಂಬರ್ ಇಟ್ಕೊಂಡಿದ್ನಂತೆ. ಆಗ ನನ್ ತಮ್ಮನ್ ಫೋನ್ ಮಾಡಿದ್ನಂತೆ. ಆಗ ನನ್ ತಮ್ಮ ಬಂದಿ ಕರ್ಕೊಂಡು ಆಗ ನ್ಯಾಂಡಳಿಗ್ ಬಂದ್ರಿ. ನ್ಯಾಂಡಳಿಗ್ ಬಂದಿ ಅಮ್ಮಕ್ ಮನೆ ನೋಡ್ಕೊಂಡು ಮತ್ತೆ ನೀವ್ ಮೈಸೂರ್ ಬಿಟ್ಬಿಟ್ಟು ಬೆಂಗಳೂರು ಸೆಟ್ಲ್ ಆದ್ರಿ. ಅಷ್ಟೇ ಕತೆ. ನೀವ್ ಯಾಕೆ ಬಂದ್ರಿ ಬೆಂಗಳೂರಿಗೆ? ನಾವು ಬೆಂಗಳೂರಿಗೆ 1-2 ವರ್ಷ 3 ವರ್ಷ ನೀರ್ ಕೊಟ್ಟಿರ್ನಿಲ್ಲ ಅಲ್ವೇ? ನೀರ್ ಕೊಟ್ಟಿರ್ನಿಲ್ಲ. ನಮ್ಗ್ ಭತ್ತ ಬಿಟ್ರಿ ಇನ್ಯಾವ್ದು ನಮ್ಗೆ ಇನ್ಯಾವ್ದು ಜೀವನ ಇಲ್ಲ. ಚಿಕ್ಕಪ್ಪ ಒಂದ್ ಸ್ವಲ್ಪ ಕಾವಲಿ ಮಣ್ಸೂರಿಗೆ ಹೋಯ್ತಿದ್ದ. ಅವಾಗ ನಾನ್ ಮದ್ವೆ ಆದೋಸ್ತ್ರಲ್ಲಿ ಕಪ್ ಕಡಿತಿತ್ತು. ನಮಗ್ ಭತ್ತ ಬೆಳ್ಕತಾ ಇದ್ದ ಹೆಂಗ ನಮ್ ಊಟಕ್ಕೆ. 3 ವರ್ಷ ನೀರ್ ಕೊಟ್ಟಿಲ್ವಾ? ಇನ್ನು ಭತ್ತ ಬಿಟ್ರೆ ಇನ್ಯಾವ್ದು ಇಲ್ಲ ಜೀವನಕ್ಕೆ ಅಂದ್ಬಿಟ್ಟು ಬೆಂಗಳೂರು. 3 ವರ್ಷ ಯಾಕೆ ನೀರ್ ಕೊಡ್ಲಿಲ್ಲ? ಅದೇನೋ 3 ವರ್ಷನೋ 1-2 ವರ್ಷನ ನನಗೂ ಸರಿಯಾಗಿ ಗೊತ್ತಿಲ್ಲಪ್ಪ. ಅವಾಗ ಏನೋ ಹಿಂಗೆ ಬಳಸ್ತಾನ ಸುಮ್ನೆ ಎಲ್ಲ. ಮೊದ್ಲು ಯಾರಾದ್ರು ಅಂತ ಗೊತ್ತಿಲ್ಲ. ಇದು ಯಾರೋ ನಮ್ಮ ಊರವ್ರ ಮೊದ್ಲು ಓದಿದ್ದು ಬೆಂಗಳೂರು. ಅವ್ರ ನೋಡ್ಕೊಂಡ್ ಒಬ್ಬೊಬ್ರೆ ಜಾಗ ಖಾಲಿ ಮಾಡ್ದು. ಅಕ್ಕ ತಂದಿರು ನಮ್ಗೆ. ಅದ್ ಬೇಡ, ಸೀರೆ ಮಾಡ್ಕೊಡ್ತದೆ. ಏನು ಇಲ್ಲು ಬಾ ಸುಬ್ಬು, ಇಲ್ಲು ಬವ್ವ ಬಾ ಮನೆ. ಅಲ್ಲಿ ಬೇಡ ಅಲ್ಲಿ ಚಿನ್ನಿ. ಸುಬ್ಬು ಹೋಗು. ಬಾಳೆಹಣ್ಣು ಕೊಟ್ಟನ್ ಬಾ, ಬಾಳೆಹಣ್ಣು ಕೊಟ್ಟ ಅವನು ಹೋಗು. ಫ್ರೆಂಡ್ಸ್, ಇದು ನಾವು ಕಳೆದ ನಿದ್ದೆ ಮಾಡ್ತಾವಳೆ. ಗೊತ್ತಾಗಿರೋದಂಗೆ
ಇದು ನಾವು ಬೆಂಗಳೂರಿಗೆ ಬಂದಾಗ ಕಳೆದು ಹೋಗಿದ್ದ ಕತೆ ಗೈಸ್.